ಹಾಯ್ ರೀ, ಹಲೋ ರೀ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ. ಬರ್ರಿ ಇವತ್ತು ನಿಮ್ಗೆ ಮಾನ್ಯ ಟೈಲರಿಂಗ್ ಸಾಮಾನು ಯಾವ್ಯಾವ ಅಂತ ವಿಡಿಯೋ ಹಾಕೀನಿ. ಈಗ ಇದು ಪಾರ್ಟ್ 2 ಅಂತ ಮಾಡಾಕತ್ತೀನಿ ನೋಡಿರಿ ವಿಡಿಯೋ. ಯಾಕಂದರೆ ಇದು ನಿಮಗೆ ಬ್ಲೌಸ್ ಕಟಿಂಗ್ ಫಸ್ಟ್ ಯಾರು ಟೈಲರಿಂಗ್ ಕಲಿಬೇಕಂತೀರಿ ಮೊದಲು ಪೇಪರ್ ಒಳಗೆ ಕಟ್ ಮಾಡಿ ನೀವು ಸ್ವಲ್ಪ ರೂಢ ಮಾಡ್ಕೊರಿ. ಯಾಕಂದ್ರೆ ರೌಂಡ್ ಶೇಪ್ ತಗೊಳೋದು ಮತ್ತು ಕ್ರಾಸ್ ಪಟ್ಟಿ ಇದು ಅವು ಬ್ಲೌಸ್ನ್ಯಾಗಾರ ಕೆಡ್ತಾವ್ರಿ. ಫಸ್ಟ್ ಪೇಪರ್ ಕಟಿಂಗ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ. ಬರ್ರಿ ಇವತ್ತು ನಾನು ಪೇಪರ್ ಯಾವ ಥರ ಕಟಿಂಗ್ ಮಾಡ್ತೀನಿ, ಯಾವ ಥರ ಕಟ್ ಮಾಡ್ತೀನಿ ತೋರಿಸ್ತೀನಿ ರೀ ನಿಮ್ಗೆ. ನೀವು ಈ ಥರ ಪೇಪರ್ 4 ಪದರ ಒಂದು ಪೇಪರಿಗೆ ಮಡಿಚಿ ಫೋಲ್ಡ್ ಮಾಡ್ಕೊರಿ. 4 ಪದರ ಟೈಪು ನಿಮ್ಮ ಕಡೆ ಓಪನ್ ಇಲ್ಲಾರ್ದು ನಿಮ್ಮ ಕಡೆ ಹಾಕೋರಿ. ಓಪನ್ ಇದ್ದಿದ್ದು ಆ ಸೈಡ್ ಹಾಕ್ರಿ. ನಮ್ಮ ಶಿವಕುಮಾರ ನೋಡಿರಿ ವಿಡಿಯೋದಾಗ ಹೆಂಗೆ ನೋಡಾಕತ್ತಾನ ಕುಂತಾನ್ರಿ. ಅವ ಸರಿ ಅಂದು ಸರಿ ಇಲ್ಲ ನೋಡ್ರಿ ಅವ. ಅದಕ್ಕಂತ ನಾ ಏನು ಮಾಡೇನಿ ರೀ, ಇವತ್ತು ಪೇಪರ್ ಕಟಿಂಗ್ ತೋರಿಸಿದ್ರಾತು. ಒಮ್ಮೆ ಭಾಳ ಮಂದಿ ಡಿಸೈನ್ ತೋರಿಸ್ರಿ ಅಕ್ಕ, ಟೈಲರಿಂಗ್ ಬಗ್ಗೆ ಹೇಳ್ರಿ, ನಿಮಗೆ ಎಷ್ಟು ಗೊತ್ತೈತೆ ಅಷ್ಟು ಟೈಲರಿಂಗ್ ಬಗ್ಗೆ ಮಾಹಿತಿ ಕೊಡಿರಿ ಅನ್ನಕತ್ತೀರಿ. ಅದಕ್ಕೆ ನನಗೆ ಎಷ್ಟು ತಿಳಿತೈತೆ ರೀ ಅಷ್ಟು ನನಗೆ ಹೆಂಗೆ ಕಲಿಸ್ಯಾರ ಟೈಲರಿಂಗು. ನಾ ಕಲ್ತಿದ್ದು ಬರೀ 1.5 ತಿಂಗ್ಳದಾಗ ಕಲ್ತೀನಿ ರೀ ಟೈಲರಿಂಗು. ಫಸ್ಟು ನೀವು ಭಯ ಪಡಬೇಡ್ರಿ. ನಾನು ಫಸ್ಟಿಗೆ ಏನು ಮಾಡಿದ್ದೆ ಭಯ ಇತ್ತು ರೀ, ಹೆಂಗೆ ಕೆಡ್ತಾವೋ ಮಾಡ್ತಾವೋ ಹೆಂಗೆ ಅನ್ನೋದು. ಈಗಾದ್ರೂ ಒಂದೊಂದು ಜಂಪರ್ ಹೆಚ್ಚು ಕಮ್ಮಿ ಆಗತ್ತವ್ರಿ. ಮತ್ತು ಆದ್ರೆ ಅಳತೆ ಗೊತ್ತಿರ್ತೈತಲ್ಲ ರೀ, ಸುದ್ದು ಮಾಡ್ಕೋಬೇಕು ನೋಡಿರಿ. ಅಲ್ಲಿ 2 ಇಂಚ್ ಇಟ್ಕೊಂಡೀನಿ ರೀ ಕೊಳ್ಳಿಗೆ ಅರ್ಬಿ. ಯಾಕಂದ್ರೆ ನಾನು ಸದ್ಯ ಬ್ಲೌಸ್ ಅಳತೆ ಪ್ರಕಾರ ಕಟ್ ಮಾಡಾಕತ್ತಿಲ್ಲ ರೀ. ಫಸ್ಟ್ ನೀವೇನು ಪೇಪರ್ನ್ಯಾಗ ಬ್ಲೌಸ್ ಅಳತೆ ಪ್ರಕಾರ ಕಟ್ ಮಾಡಿರಿ. ಯಾಕಂದ್ರೆ ನಿಮ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಇಂಚ್ ಬರ್ತಾ ಮತ್ತು ಹೆಂಗೆ ಸೇಪ್ ತೊಗೋಬೇಕು ಮೊದಲು ಇದು ಗೊತ್ತಾಗ್ಬೇಕು ರೀ. ಆಮೇಲೆ ಏನು ರೀ ಬ್ಲೌಸ್ ಅಳತೆ ತೊಗೊಂಡು ಆಮೇಲೆ ಮಾಮೂಲಿಯಾಗಿ ಕಟ್ ಮಾಡ್ಬೋದು. ಈಗ ನಮ್ಮ ಮುಂದಿನ ಕೊಳ್ಳ 6 ಇಂಚು, ಭುಜ 3 ಇಂಚು ಮತ್ತು ಅಲ್ಲಿ ಕೊಳ್ಳ 2 ಇಂಚ್ ರೀ. ಫಸ್ಟ್ 2 ಇಂಚು ಆಮೇಲೆ 3 ಇಂಚು. ಇವಾಗ ಇಲ್ಲಿ 5 ಇಂಚ್ ಇಟ್ಕೋತೀನಿ ನೋಡಿರಿ. ಬಗಲು ಮೀಡಿಯಮ್ ಸೈಜ್ ಇದ್ರೆ 5 ಇಂಚ್ ಇಟ್ಕೋರಿ. ಮತ್ತು ಸ್ವಲ್ಪ ದಪ್ಪ ಇದ್ರೆ 5.5 ಇಂಚ್ ಲಾಸ್ಟ್ ನೋಡಿರಿ. ಬೇಕಾದಷ್ಟು ದಪ್ಪ ಇಲ್ಲರಿ, ಅವ್ರಿಗೆ 5.5 ಇಂಚ್ ಬರುತ್ತೆ ನೋಡಿರಿ. ಮತ್ತು ತೆಳಗಿದ್ರೆ 4.5, 5, 4.5 ಇಂಥ ಚಲೋ ರೀ. ಬಗಲು ಇಟ್ಕೊಳೋದು ಸ್ವಲ್ಪ ಭಾಳ ತೆಳಗಿದ್ರೆ 4.5 ಕುಂದಿರುತ್ತೆ ರೀ. ಸ್ವಲ್ಪ ಆಟ್ರಾಗಿದ್ರಂದ್ರೆ 5, ಅಷ್ಟರ ತೀರ ದಪ್ಪ ಇದ್ದರೂ 5.5 ರೀ. ಎಷ್ಟೇ ದಪ್ಪ ಇಲ್ಲರಿ ಅವರು ಬಗಲು 5 ಇಂಚ್ ಇಟ್ಕೋರಿ. ಯಾಕಂದ್ರೆ ನಮ್ಗೆ ಅದೇ ಥರ ಹೇಳ್ಕೊಟ್ಟಾರೆ, ನಾವು ಅದೇ ಥರ ಹೊಲಿತೀವಿ ರೀ. ಕರೆಕ್ಟ್ ಆಗ್ತವೆ ನೋಡಿರಿ. ಈಗ ಕ್ರಾಸ್ ಪಟ್ಟಿ ಏನೈತೆ ಆ ಕಡೆ 3.5 ಇಂಚ್ ರೀ, ಸದ್ಯ ಹೊರ್ದಿದ್ದು 2.5 ಇಂಚ್ ನೋಡಿರಿ. ಇದು ಚಾಪೀಸು ನಿಮ್ಗೆ ಅಷ್ಟೊಂದು ಸರಿಯಾಗಿ ಕಾಣುತ್ತಿಲ್ಲ ಗೊತ್ತಿಲ್ಲ ರೀ. ಆದ್ರೆ ನೋಡಿರಿ ಈ ಥರ ಇದು ಹಾಕೋತೈತಿ. ಮೊದಲು ನೀವು ಏನು ಮಾಡ್ರಿ ಅಂದ್ರಿ, ಕ್ರಾಸ್ ಪಟ್ಟಿಗೆ ಮುಂದಿನ ಕೊಳ್ಳ ತೊಗೊಂಡ್ರಲ್ರಿ. ಇವಾಗ ಏನು ಮಾಡಿರಿ, ಇದು ರೀ ಹಿಂದಿನ ಕೊಳ್ಳ ನಾ ಇನ್ಯಾಗ ಇಟ್ಕೊಂಡಿದ್ದು. ಹಿಂದಿನ ಕೊಳ್ಳ ಇಟ್ಕೊಂಡು ಸದ್ಯ ಕಟ್ ಮಾಡಿರಿ. ಯಾಕಂದ್ರೆ ನೀವು ಮೊದಲು ಎಷ್ಟು ಪೇಪರ್ ಕಟಿಂಗ್ ಮಾಡ್ತೀರಿ ಅಷ್ಟಕ್ಕಾಗಿ ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ ನೋಡಿರಿ. ಅದಕ್ಕೆ ಹೇಳಾಕತ್ತೀನಿ ರೀ ನಾನು. ನೀವು ಆದಷ್ಟು ಕಲಿಯೋರು ಇಂಟ್ರೆಸ್ಟ್ ಇದ್ರೆ ಮೊದಲು ಪೇಪರ್ ಕಟಿಂಗ್ ಮಾಡಿರಿ. ನಾನು ಏನು ಮಾಡ್ತಿದ್ದೀನಿ ರೀ, ಪೇಪರ್ ಮೊದಲು ನಾವು ಟೈಲರಿಂಗ್ ಕೆಲಸ ಕಲಿಯೋಕೆ ಹೋದಾಗ ಪೇಪರ್ ಕಟ್ ಮಾಡಿಸಿ ಆಮೇಲೆ ಪೇಪರ್ನ ಕೈಯಲ್ಲೇ ಪೇಪರ ಹೊಲಿದ್ರಿ. ಬ್ಲೌಸ್ ಥರನೇ ಹೊಲಿದ್ರಿ ಅದನ್ನ ಪೇಪರ್ನೇ. ಅದನ್ನು ಹೊಲಿದು ತೋರಿಸ್ತೀನಿ ರೀ ನಿಮ್ಗೆ. ನಾವು ಯಾವ ಥರ ಕಟ್ ಮಾಡಿ ಯಾವ ಥರ ಕೈಲೇ ಹೊಲಿತೀವಿ ಅನ್ನೋದು. ಅದು ವಿಡಿಯೋ ಬರೋದು ಒಂದು ಸ್ವಲ್ಪ ಲೇಟ್ ಆಗ್ತಿರ್ಬೇಕು ರೀ. ಯಾಕಂದ್ರೆ ಮುಂದಿನ ಕೊಳ್ಳ 6 ಇಂಚ್ ನೋಡಿರಿ, ಬಗಲು 5 ಇಂಚ್ ರೀ. ಚಾಪೀಸ್ ಮುರಿತು ನೋಡಿರಿ, ಅದು 5 ಇಂಚ್ ನೋಡಿರಿ ಬಗಲು. ಅದು ಒಂದು ಸ್ವಲ್ಪ ನನಗೆ ಜಾತ್ರೆದು ಬಟ್ಟೆ ಭಾಳ ಅದಾವೆ ರೀ. ಅದಕ್ಕೆ ಹೊಲಿದ್ರಾಗ ಅದು ಕೈಲೇ ಹೊಲಿಬೇಕಲ್ರಿ, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಹೊಲಿದು ತೋರಿಸ್ತೀನಿ ರೀ. ಒಂದು ಬ್ಲೌಸ್ ಕಂಪ್ಲೀಟ್ ಮಾಡಿ ಕೈಲೇ ಹೊಲಿದು ನಿಮ್ಗೆ ಪೇಪರ್ಲೇ ಬ್ಲೌಸ್ ಹೆಂಗೆ ಹೊಲಿದಂತ ತೋರಿಸ್ತೀನಿ ರೀ. ಈಗ ಹೆಂಗೆ ಹೇಳ್ಕೊಡ್ತಾರೋ ಗೊತ್ತಿಲ್ಲ ರೀ. ಆದ್ರೆ ಈ 9 ವರ್ಷದಿಂದ ನನಗೆ ಏನು ಯಾವ ಥರ ಟೈಲರಿಂಗ್ ಕ್ಲಾಸ್ ಹೇಳ್ಕೊಟ್ಟಾರ ಅದೇ ಥರ ನಿಮ್ಗೂ ಶೇರ್ ಮಾಡಾಕತ್ತೀನಿ ನೋಡಿರಿ. ಇದು ಈಜಿ ಆಗುತ್ತೆ ರೀ. ಮತ್ತು ನಿಮ್ಮ ಕೈನೂ ಕುಂದಿರ್ತಾವೆ ರೀ. ಮತ್ತು ನಿಮ್ಗೆ ಜಲ್ದಿನೂ ಟೈಲರಿಂಗ್ ಕಲಿತೀರಂತ ಹೇಳ್ತೀನಿ ನೋಡಿರಿ. ನಾ ಬರೀ 1.5 ತಿಂಗ್ಳದಾಗನೇ ಟೈಲರಿಂಗ್ ಕಲ್ತೀನಿ ರೀ. ಆದ್ರೆ ನಾ ಕಲ್ತಿದ್ದು ಬಂದು ಡ್ರೆಸ್ ಏನು ಕಲ್ತಿಲ್ಲ ರೀ. ಬರೀ ಬ್ಲೌಜು ಮತ್ತು ಲಂಗ ಬ್ಲೌಜು ಅವು ಈಗ ಯಾರು ಬಿಡ್ತಾರೆ ಲಂಗ ಬ್ಲೌಜು. ಈಗ ಲಂಗ ಏನು ಯಾರು ಟಿಚಿಂಗ್ ಮಾಡ್ಸಲ್ಲ ರೀ. ಮತ್ತು ಶೀರಿಯನ್ ಲಂಗ ರೀ ಮತ್ತು ಸಾಲಿ ಯೂನಿಫಾರ್ಮು ಇಷ್ಟೇ ಕಲ್ತೀನಿ ರೀ. ನಾ 1.5 ತಿಂಗ್ಳದಾಗ ಕಲ್ತಿದ್ದು. ಹಂಗಂದ್ರೆ ನೀವು ಥರ ಪೇಪರ್ನಾಗ ಕಟ್ ಮಾಡಿದ್ರೆ ನೀವು ನೋಡಿರಿ ರೌಂಡ್ ಶೇಪ್ನ್ಯಾಗ ನಿಮ್ಗೆ ನಮ್ಗೆ ಮಾಹಿತಿ ಇದು ನಮಗೆಲ್ಲ ಕೈ ಕುಂತೈತೆ ರೀ. ಇವಾಗ ಎಲ್ಲ ಕೈ ಒಳಗ್ತಾವೆ ರೀ. ಈ ಥರ ನೀವು ಕಟ್ ಮಾಡ್ಕೊಂಡ್ರಿ ಅಂದ್ರೆ
ರೌಂಡ್ ಶೇಪ್ನ್ಯಾಗ ತೊಗೋಬೇಕ್ರಿ. ನಿಮ್ಮ ಕೈ ಹಿಂಗೆ ಒಳ್ಳೆಯಾಡ್ತಾವ್ರಿ. ಹಿಂಗೆ ಮೂಲೆ ಹೆಂಗೆ ಒಳಸ್ಬೇಕು, ಕ್ರಾಸ್ ಪಟ್ಟಿ ಕ್ರಾಸ್ ಮ್ಯಾಗ ಹೆಂಗೆ ತೊಗೋಬೇಕು ಎಲ್ಲ ಥರ ಗೊತ್ತಾಗತ್ತೆ ನೋಡಿರಿ. ಇದು ಮುಂಭಾಗ ನೋಡಿರಿ, ಮುಂಭಾಗ ಅರ್ಧ ಇಂಚ್ ತೊಕ್ಕೊಲೇಬೇಕ್ರಿ. ಯಾವುದೇ ಜಂಪರ್ ಆಗಲಿ ಅರ್ಧ ಇಂಚ್ ಮುಂಭಾಗ ತೊಗೋಬೇಕ್ರಿ. ತೋಳಾಗೂ ಅರ್ಧ ಇಂಚ್ ಮುಂಭಾಗ ತೊಕ್ಕೊಲೇಬೇಕ್ರಿ. ಅದು ಈಗ ಏನೈತೆ ಅಲ್ರಿ, ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಕಟ್ ಮಾಡ್ಕೊರಿ. ಇದೇ ಥರ ನೀವು ಪೇಪರ್ ಕಟ್ಟಿಂಗ್ ಮಾಡಿರಿ, ನಿಮಗೂ ಕೈ ಕುಂದ್ರುತ್ತೆ. ನೋಡಿರಿ ನಾ ಹೆಂಗೆ ಕಟ್ ಮಾಡೀನಿ. ನಿಮಗೆ ಎಷ್ಟು ನೋಡಿರಿ, ನೀವು ಬೇಕಂದ್ರೆ 5 ಇಂಚ್ ಮುಂದಿನ ಕೊಳು 5 ಇಂಚ್ ಹಿಂದಿನ ಕೊಳು ಇಟ್ಕೊಂಡು ನೀವು ಕಟ್ ಮಾಡ್ಕೊಂಡ್ರು ನಿಮಗೆ ಒಂದು ಸ್ವಲ್ಪ ಕೈ ಕುಂದಿರ್ಲಿ ಅಂತ ನಾ ಈ ಪೇಪರ್ ಕಟ್ಟಿಂಗ್ ಹೇಳಕತ್ತೀನಿ ನೋಡಿರಿ. ಯಾಕಂದ್ರೆ ಫಸ್ಟಿಗೆ ಬ್ಲೌಸ್ ಕಟ್ ಮಾಡಕ್ಕೆ ಹೋದ್ರೆ ಕೆಡ್ತಾವ್ರಿ. ಅದಕ್ಕಂತ ಪೇಪರ್ ಕಟ್ಟಿಂಗ್ ನೋಡಿರಿ. ಈ ಥರ ನೀವು ಎಷ್ಟು ಬೇಕಾದಷ್ಟು ಮೊದಲು ಪೇಪರ್ ಕಟ್ಟಿಂಗ್ ಮಾಡ್ಕೊರಿ. ಆಮೇಲೆ ಬ್ಲೌಸ್ನ ಟ್ರೈ ಮಾಡಾಕತ್ರಿ ಹೇಳ್ಕೊಡ್ತೀನಿ ರೀ. ಬ್ಲೌಸ್ನಾಗೂ ಹೆಂಗೆ ನೀವು ಹೊಲಿಬೇಕು ಹೆಂಗಿಲ್ಲ ಅನ್ನೋದು ಅದನ್ನು ಹೇಳ್ಕೊಡ್ತೀನಿ ರೀ. ಈಗ ಬಂದು ಹಿಂದಿನ ಕೊಳು ತೊಗೋತೀನಿ ನೋಡಿರಿ. ನಾನು ಮುಂದಿನ ಕೊಳು ಬಗಲು ತೊಗೊಂಡು ಮುಂದಿನ ಪಾರ್ಟ್ ತೊಗೊಂಬಿಟ್ಟೀನಿ ರೀ. ಹಿಂಗೆ ಹಿಂದಿನ ಪಾರ್ಟ್ನ್ಯಾಗ ಹಿಂದಿನ ಕೊಳು ತೊಗೋತೀನಿ ರೀ. 10 ಇಂಚ್ ಇಟ್ಕೊಂಡೀನಿ ರೀ. ಯಾಕೆ ಅಜ್ಮಸ್ ಹಿಡಿದಲ್ರಿ 10 ಇಂಚ್ ಇಟ್ಕೊಂಡೀನಿ ರೀ. ಯಾಕಂದ್ರೆ 10, 9, 8ವರೆ ಹಿಂಗೆ ಇದ್ದೇ ಇರ್ತಾವ್ರಿ. ಯಾರು ಆದರೂ ಈಗ ಯಾರೂ ಬೆನ್ನ ಭಾಳ ಉಡೋದಿಲ್ರಿ. ಅವಾಗಿನ ಮಂದಿಗತೆನೆ ಹಳ್ಳಿ ಕಡೆ ಉಡ್ತಾರೆ ನೋಡಿರಿ. ಹಳ್ಳಿ ಕಡೆ ನಾನು ಬಂದೇ ಬರ್ತಾವ್ರಿ ಜಂಪರ. ಇದು ಸದ್ದ ನಾ ಹೇಳೀನಿ ರೀ, ಬ್ಲೌಸ್ ಕಟ್ ಮಾಡಕ್ಕೆ ಹೇಳೀನಿ. ಫಸ್ಟ್ ಹಾಕೋರಿ ತಳಕ್ಕೆ ಹಿಂಭಾಗ ರೀ, ಅದ್ರ ಮ್ಯಾಗ ಮುಂಭಾಗ ಮ್ಯಾಗ ಕ್ರಾಸ್ ಪಟ್ಟಿ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ರೀ. ಈಗ ಇದ್ರಾಗನೇ ಬಗಲ್ ಪಟ್ಟ್ಯಾಗನ ನಾನು ಕ್ರಾಸ್ ಪಟ್ಟಿ ತೊಗೊಳಕತ್ತೀನಿ ನೋಡಿರಿ. ನಾ ಬ್ಲೌಸ್ ಆದ್ರೆ ಹಿಂಗೆ ಕಟಿಂಗ್ ಮಾಡ್ತೀನಿ ರೀ. ಇದೇ ಮೆಥಡ್ ಮ್ಯಾಗ ನೀವು ತೊಗೋರಿ, ನಿಮಗೂ ಈಜಿ ಆಗತ್ತೆ ರೀ. ಅರ್ಧ ಗಂಟೆದಾಗ ಒಂದು ಬ್ಲೌಸ್ ರೆಡಿ ಆಗತ್ತೆ ನೋಡಿರಿ. ನಮ್ದೇನು ಸಾದಾ ಮಿಷನ್ ರೀ, ಏನು ಭಾಳ ಸ್ಪೀಡ್ ಮಿಷನ್ ಅಲ್ರಿ. ಡರ್ಬಿ ನೋಡಿರಿ ನಮ್ಮದು. ಡರ್ಬಿ ಕರೆಂಟ್ ಕುಂದಿರ್ಸೀನಿ ರೀ. ಅರ್ಧ ತಾಸ್ನ್ಯಾಗ ಒಂದು ಬ್ಲೌಸ್ ರೆಡಿ ಮಾಡ್ತೀನಿ ರೀ. ಇವಾಗ ಅದನ್ನು ಕಟ್ ಮಾಡ್ಕೇರಿ ಇಟ್ಕೋರಿ. ಮತ್ತು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಏನೈತೆ ಕೊಳ್ಳ ತೊಗೊಂಡಿರ್ತಲ್ರಿ ಅದೇ ಅರಿವ್ಯಾಗ ನಾ ತೊಗೋತೀನಿ ನೋಡಿರಿ. ನಮ್ಗೆ ಇದೇ ಥರ ಹೇಳ್ಕೊಟ್ಟಾರೆ. ಒಬ್ಬೊಬ್ರು ಒಂದೊಂದು ಥರ ಮಾಹಿತಿ ಇರುತ್ತೆ ರೀ. ನಿಮ್ಗೆ ಯಾವುದು ಈಜಿ ಅನ್ಸುತ್ತೆ ನೋಡಿ. ನಮ್ಮದು ಈಜಿ ಅನ್ಸಿದ್ರೆ ನಮ್ಮ ಮೆಥಡ್ ಇದು ಮಾಡಿರಿ. ನಿಮ್ಮದು ನೀವು ಹೊಲಿಯೋರಿದ್ರೆ ನಿಮ್ದು ಈಜಿ ಅನ್ಸಿದ್ರೆ ನಿಮ್ಮ ಮೆಥಡ್ ಇದು ಮಾಡಿರಿ. ನಾವು 2 ಇಂಚ್ ಬರುತ್ತೆ ನೋಡಿರಿ. ಇದು ಯಾಕೆ ಹಿಂಗೆ ಫೋಲ್ಡ್ ಮಾಡಿರ್ತೇವಲ್ರಿ, ಕಾಜಿ ಪಟ್ಟಿ ಗುಂಡಿ ಪಟ್ಟಿ 2 ಇಂಚ್ ಇರ್ಬೇಕು ರೀ. ಮತ್ತು ಅದು ಅಳತೆ ಇಟ್ಟು 2 ಇಂಚ್ ತೊಗೊಂಡ್ಮೇಲೆ ಕೊಳ್ಳಿಗೆ ಹೆಂಗಾದ್ರೂ 2 ಇಂಚ್ ಇಟ್ಕೊಂಡಿರ್ತೀವಲ್ರಿ, ಒಂದ್ರಾಗ 2 ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಈಜಿ ಆಗುತ್ತೆ ಅಂತ ನಾ ಹೇಳಕತ್ತೀನಿ ನೋಡಿರಿ. ಬರ್ರಿ ಇವಾಗ ಮತ್ತು ಮುಂಭಾಗ ಹಿಂಭಾಗ ಕ್ರಾಸ್ ಪಟ್ಟಿ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಎಲ್ಲ ರೆಡಿ ಆಗೈತೆ ರೀ. ಇನ್ನು ಕೊಳ್ಳಿಗೆ ಅರಿವೆ ರೀ ಮತ್ತು ತೋಳಿಗೆ ಅರಿವೆ ತೊಗೊಂಡು ಬರ್ರಿ. ತೋಳಿಗೆ ಈ ಥರ 4 ಹಿಂಗಿರ್ತಲ್ರಿ, ಇದು ಹಾಕಿ ಹಿಂಗೆ ಪೇಪರ್ ಹಾಕಿ ಹಿಂಗೆ 4 ಥರ ಮಾಡಿ ಫೋಲ್ಡ್ ಮಾಡಿರಿ. ಅದು ಈಗ ಅಗಲಿಗಂದ್ರೆ 8 ಇಂಚು 8.25 ಇಂಚು 9 ಇಂಚು ತನಕ ಬೇಕು ರೀ ತೋಳಿಗೆ. ದಪ್ಪ ಇದ್ರೆ ಮತ್ತು ಅವ್ರಿಗೆ ಜಾಸ್ತಿನೇ ಹೋಗುತ್ತೆ ನೋಡಿರಿ. ಇವ್ರಿಗೆ ತೆಳ್ಳಗಿದ್ರೆ ನಾ ತೊಗೊಂಡು ಅಳತೆಗೆ 8 ಇಂಚ್ ಬೇಕು ರೀ. 8 ಇಂಚ್ ತೊಗೊಂಡಿನಿ ನೋಡಿರಿ. ಇದು ಒಂದು 4.25 ಇಂಚ್ ಇಟ್ಕೊತೀನಿ ರೀ ತೋಳು. ನೋಡಿರಿ ತೋಳು ಕಟ್ ಮಾಡ್ಕೊರಿ. ನಿಮ್ಗೆ ಫಸ್ಟಿಗೆನ ಬ್ಲೌಸ್ನ್ಯಾಗಾದ್ರೆ ಭಯ ಇರುತ್ತೆ ರೀ, ಕೆಡುತ್ತೆ ಮಾಡುತ್ತೆ, ಬ್ಲೌಸ್ ಹಾಳಾಗ್ತಾವು ಏನು ಮಾಡೋದು ಅಂತ ಅನ್ಸುತ್ತೆ ರೀ. ಪೇಪರ್ ಕಟ್ಟಿಂಗ್ ಎಷ್ಟು ಸಾಧ್ಯ ಆಗತ್ತೆ ರೀ ನಿಮ್ಮ ಕೈಲಿ ಅಷ್ಟು ಮೊದಲು ಪೇಪರ್ ಕಟ್ಟಿಂಗ್ ಮಾಡಿರಿ. ಪೇಪರ್ನಾಗೆ ಕಟ್ಟಿಂಗ್ ಮಾಡಿ ಪೇಪರ್ನಾಗೆ ಹೊಲಿದು ಪೇಪರ್ನಾಗೆ ಕಲೀರಿ. ಆಮೇಲೆ ಮತ್ತು ನೀವು ಫಸ್ಟ್ ಅದನ್ನ ಆಗಿಂದ ಮತ್ತು ಅದರಿಂದ ಪೇಪರ್ ಕಟ್ಟಿಂಗ್ ಮಾಡಿ ಬ್ಲೌಸ್ ಹೊಲಿದ್ರಿ ಅಂದ್ರೆ ಆಮೇಲೆ ಯಂತ್ರ ತುಳಿಯೋದು ಹೇಗಂತ ಅದನ್ನು ಕಲೀರಿ. ಯಾವ ಥರ ಯಂತ್ರ ತುಳಿಬೇಕು, ಅದನ್ನು ಸೂಜಿ ಪೋಣಿಸೋದು, ದಾರ ಯಾವ ಥರ ಹಾಕಬೇಕು ಅದನ್ನೆಲ್ಲ ಕಲೀರಿ. ಆಮೇಲೆ ಮತ್ತು ಬ್ಲೌಸ್ ಕಟ್ ಮಾಡಿ ಮತ್ತು ಬ್ಲೌಸ್ ಹೊಲಿಯಕತ್ತೀರಿ. ಯಾಕಂದ್ರೆ ಎಲ್ಲನೂ ಒಂದೇ ದಿನಕ್ಕೆ ಬರಲ್ಲ ರೀ, ದಿವ್ಸ ಮ್ಯಾಗ ಬರ್ತೈತೆ ರೀ. ಮೊದಲು ಭಯ ಇರಬೇಡ್ರಿ, ಮಾಮೂಲಿ ಮೊದಲು ಭಯ ಬಿಟ್ಟು ಪೇಪರ್ ಕಟ್ಟಿಂಗ್ ಮಾಡ್ಕೊರಿ. ಎಲ್ಲೆಲ್ಲಿ ಎಷ್ಟೆಷ್ಟು ಇಂಚ್ ಬರ್ತಾವೆ ಎಲ್ಲೆಲ್ಲಿ ಏನೇನಿಲ್ಲ ಅಂತ ಪೇಪರ್ ಕಟ್ಟಿಂಗ್ನಾಗ ಮಾಹಿತಿ ತೊಗೊಂಡ್ರಿ ಅಂದ್ರೆ ನಿಮ್ಗೆ ಬ್ಲೌಸ್ ಕಟ್ ಮಾಡಾಗ ಅದು ಮಾಹಿತಿ ಸಿಕ್ಬಿಡ್ತು ರೀ. ಇದು ಹಿಂಗಾದ್ರೆ ಹಿಂಗೆ ತೊಗೋಬೋದು, ಇದು ಹಿಂಗಾದ್ರೆ ಹಿಂಗೆ ತೊಗೋಬೋದು ಅಂತೇಳಿ. ನಾ ಆಗಳೊಮ್ಮೆನೇ ಹೇಳೀನಿ ರೀ. ಮೊದಲು ತೆಳಗೆ ಏನೈತೆ ಹಿಂದಿನ ಪಾರ್ಟ್ ರೀ, ಅದ್ರ ಮ್ಯಾಗ ಮುಂದಿನ ಪಾರ್ಟ್, ಅದ್ರ ಮ್ಯಾಗ ಕ್ರಾಸ್ ಪಟ್ಟಿ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ನೋಡಿರಿ. ಆಮೇಲೆ ಅದ್ರ ಮ್ಯಾಗ ತೋಳು ಇಡ್ರಿ. ಅದ್ರ ಮ್ಯಾಗ ಕೊಳ್ಳಿನ ಅರಿವೆ ತಗೋರಿ. ನಾ ಕೊಳ್ಳಿ ಅರಿವೆ ತೊಗೊಂಡಿಲ್ಲ, ಇಷ್ಟು ಕಟ್ ಮಾಡೀನಿ ನೋಡಿರಿ. ಅದಕ್ಕಂತ ನಾನು ಹೇಳ್ಕೊಡಕತ್ತೀನಿ ರೀ. ಈಗ ಫಸ್ಟಿಗೆ ಕಲಿಯೋರಿದ್ದೆ ಅವ್ರಿಗೆ ಒಬ್ರೊಬ್ರಿಗೆ ಏನೈತಲ್ರಿ ಟೈಲರಿಂಗ್ ಕಲಿಬೇಕು
ನೀವು ಯಾರಾದರೂ ಕಲಿಯೋರಿದ್ರೆ ಏನಾಗುತ್ತಂದ್ರೆ ಇದು ಯೂಸ್ಫುಲ್ ಆಗುತ್ತೆ ನೋಡಿರಿ. ಯಾಕಂದರೆ ಅವ್ರಿಗೆ ಮಾಹಿತಿ ಗೊತ್ತಿರಲ್ಲ ರೀ. ನೀವು ಪೇಪರ್ನಾಗ ಎಲ್ಲ ಇಷ್ಟು ಇಂಚು ಇಲ್ಲಿ ಇಷ್ಟು ಬರ್ತಾ ಅಲ್ಲಿ ಇಷ್ಟು ಅಂತ ಎಲ್ಲ ಥರ ನೀವು ಮಾಹಿತಿ ತಿಳ್ಕೊಂಡ್ರಿ ಅಂದ್ರೆ ಆಮೇಲೆ ಬ್ಲೌಸ್ ಕಟ್ ಮಾಡಕ್ಕೆ ಹೋದ್ರೆ ಅರ್ಧ ಟೈಲರಿಂಗ್ ಕಲ್ತಂಗೆ ರೀ. ಪೇಪರ್ ಕಟ್ಟಿಂಗ್ನಾಗ ಹೊಲಿದು ಕೈಲೇ ಹೊಲಿದು ಕಟ್ ಮಾಡಿ ನೀವು ಅರ್ಧ ಟೈಲರ್ ಕೆಲಸ ಕಲ್ತಂಗೆ ನೋಡಿರಿ. ಆಮೇಲೆ ಅರ್ಧ ಬ್ಲೌಸ್ನಾಗ ಇರ್ತದೆ ನಿಮ್ಗೆ ಮಾಹಿತಿ. ಭಯ ಪಡಬಾರ್ದು ರೀ. ಹೆಂಗಾಗುತ್ತೆ ಆಗಲಪ್ಪ, ಕೆಟ್ಟರೆ ಕೇಳಿ ಬಿಟ್ಟರೆ ಬಿಡಿ. ಯಾವಾಗ ಫಸ್ಟಿಗೆ ಕಲಿಯೋರೇನು ಯಾವಾಗ ಕೆಡಿಸ್ಲಾರನೆ ಮಾಡ್ಲಾರನೆ ಯಾವುದು ಕೆಲಸ ಆಗಲ್ಲ ರೀ. ಫಸ್ಟ್ ಏನೇ ಕಲೀರಿ ಅದು ಒಮ್ಮೆ ಕೆಡತ್ತೆ ರೀ, 2 ಸಲ ಕೆಡುತ್ತೆ, 3ನೇ ಸಲ ಶುದ್ಧ ಆಗತ್ತೈತೆ ರೀ. ಅದೇ ಥರ ನೋಡಿರಿ ಇದು. ನೀವು ಭಯ ಪಡಬಾರ್ದ್ರಿ. ಭಯ ಪಡಲಾರ್ದೆ ಯಾರಾದರೂ ಟೈಲರಿಂಗ್ ಕಲಿಬೇಕು ಇಂಟ್ರೆಸ್ಟ್ ಇದ್ರೆ ಕಲೀರಿ ಅಂತ ನಾನು ಸಜೆಸ್ಟ್ ನೀಡ್ತೀನಿ ನೋಡಿರಿ. ನಾ ಪೇಪರ್ ಕಟಿಂಗ್ ಮುಗಿಸೀನಿ. ಮುಂದಿನ ವಿಡಿಯೋದಾಗ ಪೇಪರ್ ಇದನ್ನು ಹೆಂಗೆ ಕೈಲೇ ಹೊಲಿಯೋದಂತ ನಿಮಗೆ ಮಾಹಿತಿ ಕೊಡ್ತೀನಿ ರೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಚಾನಲ್.